ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂಥವರಿಗೆ ಹಾಗೂ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದ್ದಂಥವರಿಗೆ ಹಾಗೂ ನೀವು ರೈತರಾಗಿದ್ದರೆ ಹಾಗೂ ಸರ್ಕಾರದಿಂದ ಏನಾದರೂ ಪ್ರತಿ ತಿಂಗಳನ್ನು ಕೂಡ ಹಣವನ್ನು ಪಡಿತಾ ಇದ್ದೀರಾ ಅಂತಂದರೆ ನಿಮಗೆ ಟೋಟಲ್ ಆಗಿ 3 ಅಪ್ಡೇಟ್ಗಳು ಬಂದಿದ್ದಾವೆ. ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರಾ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟು. ನೋಡಿ, ನೀವು 3 ಭರ್ಜರಿ ಗುಡ್ ನ್ಯೂಸ್ಗಳನ್ನು ಪಡಿಬಹುದು. ಪ್ರತಿ ತಿಂಗಳನ್ನು ಕೂಡ ಸರ್ಕಾರದಿಂದ ಹಣವನ್ನು ಪಡಿತಾ ಇದ್ದೀರಾ ಅಂತಂದರೆ ಬರೋಬ್ಬರಿ 3 ಭರ್ಜರಿ ಗುಡ್ ನ್ಯೂಸು, ನೀವು ಊಹೆ ಕೂಡ ಮಾಡಿರೋದಿಲ್ಲ ಅಂತಹ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಬಂದಿದ್ದಾವೆ. ನೀವು ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಅಂತೂ ಸಖತ್ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ. ನೋಡಿ, ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿಗಳು ಬಂದಿದ್ದಾವೆ. ಇವೆಲ್ಲವೂ ಕೂಡ ಸರ್ಕಾರದಿಂದನೇ ಬಂದಿರುವಂತಹ ಮಾಹಿತಿಗಳಾಗಿರ್ತವೆ. ನೋಡಿ, ಸರ್ಕಾರದಿಂದ ನಿಮಗೆ ಅಧಿಕೃತವಾಗಿ ಮಾಹಿತಿಗಳು ಬಂದಿದ್ದಾವೆ. ನಾವು ಅನೇಕ ವಿಡಿಯೋದಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡಿಬಿಟ್ಟು ನಾವೇ ಓನಾಗಿ ಸ್ಟಡಿ ಮಾಡಿಬಿಟ್ಟು ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ವಿ. ಆದರೆ ಈ ಒಂದು ವಿಡಿಯೋದಲ್ಲಿ ಸರ್ಕಾರದಿಂದನೇ ಬಂದಿರುವಂತಹ ಮಾಹಿತಿಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ಎಲ್ಲ ಭರ್ಜರಿ ಗುಡ್ ನ್ಯೂಸ್ಗಳು ಸರ್ಕಾರದಿಂದನೇ ಬಂದಿರುವಂಥದ್ದು. ನೋಡಿ, ಸರ್ಕಾರದಿಂದನೇ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ಗಳು ಇವಾಗಿರ್ತವೆ. ಈ 3 ಭರ್ಜರಿ ಗುಡ್ ನ್ಯೂಸ್ಗಳು ನಿಮಗೆ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ನೋಡಿ, ನಾನು ಯಾಕೆ ನಿಮಗೆ ಇಷ್ಟೊಂದು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ತುಂಬಾ ರಿಸರ್ಚ್ ಮಾಡಿಬಿಟ್ಟು ವಿಡಿಯೋ ಮಾಡಿರ್ತವೆ. ಆದರೆ ನೀವು ಜಸ್ಟ್ ಸ್ಕಿಪ್ ಮಾಡಿ ನೋಡ್ತಾ ಹೋಗ್ತೀರಾ. ಇದರಿಂದ ನಾವು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ. ನೀವು ವಿಡಿಯೋ ನೋಡಿದ್ರೂ ಕೂಡ ಅದು ನಿಮಗೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಈ ಒಂದು ವಿಡಿಯೋನ ಮುಂದೆ ವರ್ಷಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ. ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳನ್ನ, ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೋಡಿ, ನೀವು ಯಾವ ಒಂದು ಕಾರಣಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅಂತಹ ವೀಡಿಯೋಸ್ಗಳನ್ನ ಮಾತ್ರ ನಿಮಗೆ ಅಪ್ಲೋಡ್ ಮಾಡ್ತವೆ. ಅಂತಂದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಗೊತ್ತಿದೆ. ಅಂತಹ ಮತ್ತೊಂದು ಯೋಜನೆ ಇದೆ, ನೀವು ಅದರಿಂದ ಉಚಿತವಾಗಿ ಹಣವನ್ನು ಪಡಿಬಹುದು. ಇಂಥವೆಲ್ಲ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಬಂದಿದ್ದೇವೆ. ಹಾಗಾಗಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ. ನೋಡಿ, ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕನ್ನು ಮಾಡಿ. ಹೌದು, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ತುಂಬಾ ಶ್ರಮ ಪಟ್ಟಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕನ್ನು ಕೇಳ್ತಾ ಇದ್ದೇನೆ ಅಷ್ಟೇ. ಏನು ಕೂಡ ಆಗೋದಿಲ್ಲ, ನಿಮಗೆ ಏನೂ ಲಾಸ್ ಆಗೋದಿಲ್ಲ. ನಿಮ್ಮ ಎಡಗಡೆ ಒಂದು ಲೈಕ್ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಒಂದೇ ಒಂದು ಲೈಕನ್ನು ಮಾಡಿ. ಓಕೆ, ನಾನು ಇದನ್ನೇ ಹೇಳ್ತಾ ಹೋದರೆ ಟೈಮ್ ಆಗುತ್ತೆ. ಬನ್ನಿ, ಇವಾಗ ನೇರವಾಗಿ ನಿಮಗೆ ಒಂದೊಂದಾಗಿ 3 ಭರ್ಜರಿ ಗುಡ್ ನ್ಯೂಸ್ಗಳನ್ನು ತಿಳಿಸ್ತಾ ಹೋಗ್ತಾನೆ. ದಯವಿಟ್ಟು ಸಂಪೂರ್ಣವಾಗಿ ನೋಡ್ತಾ ಹೋಗಿ. ನೋಡಿ, ನೀವು ಸರ್ಕಾರದಿಂದ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದೀರಾ ಅಂತಂದರೆ ನಿಮಗೆ ಬಂದಿದೆ ಒಂದು ಮೊದಲನೆಯ ಭರ್ಜರಿ ಗುಡ್ ನ್ಯೂಸು. ಸರ್ಕಾರದ ಕಡೆಯಿಂದನೇ ಬಂದಿದೆ. ನೋಡಿ, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿ ಸಿಕ್ಕಿದೆ. ನೋಡಿ, ಈ ಮಾಹಿತಿಯನ್ನು ನಾವು ತುಂಬ ರಿಸರ್ಚ್ ಮಾಡಿ ಪಡ್ಕೊಂಡಿದ್ದೇವೆ. ಅದಕ್ಕೋಸ್ಕರನಾದರೂ ತಪ್ಪದೆ ಒಂದು ಲೈಕನ್ನು ಮಾಡಿ. ಆ ಮಾಹಿತಿ ಏನು ಅಂತ ಇವಾಗ ನಾನು ನಿಮಗೆ ಹೇಳುವಂತಹ ಒಂದು ಸಮಯ. ಗೃಹಲಕ್ಷ್ಮಿ ಯೋಜನೆಯ ಒಂದು ಬಾಕಿ ಇರುವಂತಹ 2 ತಿಂಗಳ ಹಣವನ್ನು ಇಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದೆ ಎಂದು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ನೀಡಿದ್ದಾರೆ. ಇಲ್ಲಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ಏಪ್ರಿಲ್ 2ನೇ ವಾರದಲ್ಲಿ, ನೋಡಿ, ಏಪ್ರಿಲ್ 2ನೇ ವಾರದಲ್ಲಿ ಬರಬೇಕಾಗಿದ್ದಂತಹ ಹಣ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಬಂದಿದ್ದಿಲ್ಲ. ಆದರೆ ನಿಮಗೆ ಇದೇ ಒಂದು ವಾರದಲ್ಲಿ, ಏನು ನಿಮಗೆ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ವಾರದಲ್ಲಿ ನಿಮಗೆ 2 ತಿಂಗಳ ಹಣವನ್ನು, ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣವನ್ನು, ಇಲ್ಲಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನ 2 ತಿಂಗಳಿನ ಹಣವನ್ನು ನಿಮಗೆ ಇದೇ ವಾರದಲ್ಲಿ ಜಮೆ ಮಾಡಲಾಗುತ್ತದೆ ಎಂದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಮಾಹಿತಿಯನ್ನು ನಿಮಗೆ ಒದಗಿಸುತ್ತಾರೆ. ಇಲ್ಲಿ ಅತಿ ಶೀಘ್ರದಲ್ಲಿ ಮಹಿಳೆಯರ ಖಾತೆಗೆ ಬಾಕಿ ತಿಂಗಳ ಹಣ ಜಮೆ ಆಗಲಿದೆ ಎಂದು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಂಥವರಿಗೆ ಕೊನೆಗೂ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಸಿಕ್ಕಿದೆ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ಒಂದು ಹೊಸ ಸುದ್ದಿ ಆದರೆ ಸಿಕ್ಕಿದೆ. ಏನಂತಂದರೆ, ನಿಮಗೆಲ್ಲರ ಬಳಿನೂ ಕೂಡ ಆಧಾರ್ ಕಾರ್ಡ್ ಇರುತ್ತೆ. ನೋಡಿ, ಆಧಾರ್ ಕಾರ್ಡ್ ಇದ್ದವರಿಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ನೋಡಿ, ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿದೆ. ಸರ್ಕಾರಿ ಯೋಜನೆಯನ್ನು ನೀವು ಪಡ್ಕೊಳ್ಬೇಕು ಅಂತಂದರೆ ನಿಮಗೆ ಈ ಒಂದು ಆಧಾರ್ ಕಾರ್ಡ್ ಅನ್ನೋದು ಕಡ್ಡಾಯವಾಗಿರುತ್ತೆ. ನಾನು ಹೇಳೋದನ್ನು ನೀವು ಮಾಡಲೇಬೇಕು. ಯಾರು ಮಾಡಬೇಕು ನೋಡಿ, ನೀವು ಇದನ್ನು ಏನಾದರೂ ಹಣವನ್ನು ಪಡಿತಾ ಇದ್ದೀರಾ ಅಂತಂದರೆ ನೀವೆಲ್ಲರೂ ಕೂಡ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಹಣ ಸಿಗೋದಿಲ್ಲ. ಹಾಗಾಗಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ, ಇಲ್ಲಿ ನಿಮ್ಮ ಒಂದು ಮಕ್ಕಳಿಗೂ ಕೂಡ ನೀವು ಆಧಾರ್ ಮಾಡಿಸುವುದು ಇಂದಿನ ಒಂದು ದಿನಗಳಲ್ಲಿ ಅಗತ್ಯವಾಗಿದೆ. ಇಲ್ಲಿ ನಿಮ್ಮ ಮಕ್ಕಳೇನಾದರೂ ಅಥವಾ ನೀವೇ ಏನಾದರೂ ಇಲ್ಲಿ ಆಧಾರ್ ಕಾರ್ಡನ್ನು ಮಾಡಿಸಿ 5 ವರ್ಷ ಮತ್ತು 15 ವರ್ಷಗಳ ನಂತರ ಮತ್ತೆ ಅದನ್ನು ನವೀಕರಿಸುವುದು ಅವಶ್ಯಕ. 5 ವರ್ಷದ ನಂತರ ಇಲ್ಲಿ ಮಗುವಿನ ಬೆರಳಚ್ಚುಗಳ ಮತ್ತು
ಕಣ್ಣಿನ ಸ್ಕ್ಯಾನಿಂಗ್ ಅನ್ನು ತೆಗೆದುಕೊಳ್ಳಲಾಗುತ್ತದೆ. 15ನೇ ವಯಸ್ಸಿನಲ್ಲಿ ಗುರುತಿಸುವಿಕೆ ನಿಖರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಇಲ್ಲಿ ಬಯೋಮೆಟ್ರಿಕ್ ಅನ್ನು ಮತ್ತೆ ನವೀಕರಿಸಲಾಗುತ್ತದೆ. ಹೀಗಾಗಿ ಈ ಒಂದು ಕೆಲಸವನ್ನು ನೀವು ಮಾಡೋದು ಕಡ್ಡಾಯವಾಗಿರುತ್ತೆ. ನಿಮ್ಮ ಒಂದು ಹತ್ತಿರದ ಆಧಾರ್ ಒಂದು ಸೆಂಟರ್ಗೆ ನೀವು ಭೇಟಿ ನೀಡಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾರ ಒಂದು ಆಧಾರ್ ಕಾರ್ಡ್ 10 ವರ್ಷ ಆದ್ರೂ ಕೂಡ ನೀವು ಅದನ್ನು ಅಪ್ಡೇಟ್ ಮಾಡಿಸಿಲ್ವೋ ದಯವಿಟ್ಟು ಅಪ್ಡೇಟನ್ನು ಮಾಡಿಸಿ. ಇದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಮಕ್ಕಳ ಅದನ್ನಂತೂ ನೀವು ಮಾಡಿಸಿರೋದಿಲ್ಲ, ಎಷ್ಟೋ ಜನರು ನಿಮಗೆ ಈ ಸುದ್ದಿ ಆದರೆ ಗೊತ್ತಿರೋದಿಲ್ಲ. ದಯವಿಟ್ಟು ನೀವು ಇದನ್ನು ಮಾಡಿಸಿ. ಓಕೆ, ಇವಾಗ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ ಅದೇನಂತ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ದಯವಿಟ್ಟು ಕೊನೆವರೆಗೂ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇಲ್ಲಿ BPL ಹಾಗೂ APL ಪಡಿತರ ಚೀಟಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆದರೆ ಸಿಕ್ಕಿದೆ. ಏನಂತಂದ್ರೆ ರಾಜ್ಯ ಸರ್ಕಾರ ಇಷ್ಟು ದಿನ ಪಡಿತರ ಚೀಟಿಗಳಿಗೆ ಅರ್ಜಿ ಸಲ್ಲಿಕೆಯನ್ನು ನಿಲ್ಲಿಸಲಾಗಿತ್ತು. ಆದರೆ ಇದೀಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಏಪ್ರಿಲ್ 17, 2025ರಿಂದ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಹಿಂದೆ ಅಂದರೆ ಏಪ್ರಿಲ್ 18 ಕೊನೆಯ ದಿನವಾಗಿದೆ. ಮಧ್ಯಾಹ್ನ 1 ರಿಂದ 3 ಗಂಟೆಯವರೆಗೆ ಮಾತ್ರ ಅರ್ಜಿ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸುವವರು ಕಡ್ಡಾಯವಾಗಿ ಹೆಬ್ಬೆಟ್ಟು ಕೊಡಲು ಬರಬೇಕಾಗುತ್ತದೆ. ಮಾನದಂಡಗಳಿಗೆ ಅನುಸಾರವಾಗಿ APL ಅಥವಾ BPL ಕಾರ್ಡ್ಗೆ ಅರ್ಜಿದಾರರನ್ನು ಸಲ್ಲಿಕೆ ಮಾಡಬಹುದಾಗಿದೆ ಅನ್ನುವಂತಹ ಮಾಹಿತಿ ನಿಮಗೆ ಶುಭ ಸುದ್ದಿ ಆದರೆ ಬಂದಿದೆ. ಇಷ್ಟು ದಿನ ಯಾವಾಗ ನಾವು ಅಂದರೆ ನೀವು ಕೂಡಿರುವಂತಹ ಫ್ಯಾಮಿಲಿ ಇರ್ತಿತ್ತು, ಆದರೆ ನಾವು ಸಪ್ರೇಟಾಗಿ ಒಂದು ರೇಷನ್ ಕಾರ್ಡನ್ನು ಮಾಡಿಸಬೇಕು ಅಂತ ಅಂದ್ಕೊಂಡಿದ್ರಿ, ಮತ್ತು ನಿಮ್ಮ ಒಂದು ಫ್ಯಾಮಿಲಿನೂ ಕೂಡ ಸಪ್ರೇಟ್ ಆಗಿರಬಹುದು. ಇಂಥವ್ರಿಗೆ ಇದು ತುಂಬ ಅಡ್ವಾಂಟೇಜ್ ಆಗಿರುತ್ತೆ. ದಯವಿಟ್ಟು ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ತಪ್ಪದೆ ಕೊನೆವರೆಗೂ ಕೂಡ ನೋಡಿ. ನಿಮಗೆ ಮೊದಲನೆಯ ಭರ್ಜರಿ ಗುಡ್ ನ್ಯೂಸ್ ಏನಂತಂದರೆ, ನೀವು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರಾ ಅಂತಂದರೆ, ಅಥವಾ ಪಿಂಚಣಿಯನ್ನು ಸರ್ಕಾರದಿಂದ ವಿಧವಾ ಪಿಂಚಣಿ, ಅಂಗವಿಕಲರ ಪಿಂಚಣಿ ಅಥವಾ ಇನ್ಯಾವುದೋ ವಯಸ್ಕರ ಪಿಂಚಣಿ, ಇನ್ಯಾವುದೋ ನೀವು ಪಿಂಚಣಿಯನ್ನು ಪಡಿತಾ ಇದ್ದೀರಾ ಅಂತಂದರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಏನಂತಂದರೆ, ನಿಮಗೆ ಇದೇ ಒಂದು ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಒಂದು ಹಣನೂ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ಹಾಗೂ ಪಿಂಚಣಿನೂ ಕೂಡ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಾನು ಹೇಳುವಂತಹ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇವಾಗ ಎರಡನೆಯ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ, ನೋಡಿ, ನೀವು ಇದುವರೆಗೂ ಕೂಡ ರೇಷನ್ ಕಾರ್ಡ್ನಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ, ಅಪ್ಡೇಟ್ ಮಾಡಿಸಲಿಕ್ಕೆ ಆಗ್ತಾ ಇರಲಿಲ್ಲ, ಹೊಸದಾಗಿ ಅರ್ಜಿನ ಸಲ್ಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ದಯವಿಟ್ಟು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಅಥವಾ ಇಲ್ಲಿ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಅಂತ ಇರ್ತವೆ. ಸೊ ಅಲ್ಲಿ ಭೇಟಿ ನೀಡಿಬಿಟ್ಟು ನಿಮ್ಮ ಒಂದು ಪರಿಶೀಲನೆ ಏನಿರುತ್ತೆ ಅದನ್ನು ನೀವು ಇವತ್ತೇ ಖುದ್ದಾಗಿ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಮಾಹಿತಿ ಹೊರಬಿದ್ದಿದೆ ಸ್ನೇಹಿತರೆ. ಹಾಗೆ ನಿಮಗೆ ಕೊನೆಯದಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನಂತಂದರೆ, ಇಲ್ಲಿ ನೀವೇನಾದರೂ ಮನೆ ಅಥವಾ ಸ್ನೇಹಿತರೆ ಕೊನೆಯವರೆಗೂ ಕೂಡ ನೋಡಿ, ನೀವೇನಾದರೂ ಮನೆ ಅಥವಾ ವಾಹನ ಖರೀದಿ ಅಥವಾ ಚಿಕಿತ್ಸೆಗೆ ನೆರವು ಸೇರಿದಂತೆ ವಿವಿಧ ಒಂದು ಸೌಲಭ್ಯಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲು ಸರ್ಕಾರದಿಂದ ಅಧಿಕೃತವಾಗಿ ಕರೆದಿದ್ದಾರೆ. ಹೌದು, ನೀವು ಊಹೆ ಕೂಡ ಮಾಡಿರೋದಿಲ್ಲ. ನೀವು ಮನೆಯನ್ನು ಖರೀದಿ ಅಂತಂದರೆ ಮನೆ ಕಟ್ಟಬೇಕು ಅಂತಂದರೆ, ವಾಹನವನ್ನು ಖರೀದಿ ಮಾಡಬೇಕು ಅಂತಂದರೆ, ಅಥವಾ ಚಿಕಿತ್ಸೆಗೆ ಸ್ವಲ್ಪ ಸಹಾಯಧನ ಸರ್ಕಾರದಿಂದ ಬೇಕು ಅಂತಂದರೆ ನೀವು ವಿವಿಧ ಒಂದು ಸೌಲಭ್ಯಗಳನ್ನು ಪಡಿಬಹುದು ಸ್ನೇಹಿತರೆ. ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಇದು 2024 ಮತ್ತು 25ನೇ ಸಾಲಿನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಒಂದು ಅರ್ಜಿಯನ್ನು ಆಹ್ವಾನ ಮಾಡಲು ಸರ್ಕಾರದಿಂದ ನಿಮಗೆಲ್ಲರಿಗೂ ಕೂಡ ಇದನ್ನು ಕರೆಯಲಾಗಿದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ. ಆ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟು. ದಯವಿಟ್ಟು ಆ ಒಂದು ವಿಡಿಯೋನ ನೋಡಿ. ಈ ಒಂದು ವಿಡಿಯೋ ಆದ ನಂತರ ಆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾನೆ. ಹಾಗಾಗಿ ದಯವಿಟ್ಟು ಆ ಒಂದು ವಿಡಿಯೋ ನೀವು ವೀಕ್ಷಿಸಿ ಅಂತ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಅನ್ನು ಮಾಡಬಲ್ಲೆ. ಹಾಗೆ ನಿಮಗೆ ಇನ್ನೊಂದು ಸಿಹಿ ಸುದ್ದಿ ಕೂಡ ಇದೆ. ಏನಂತಂದ್ರೆ, ನೋಡಿ, ನೀವು ಇದುವರೆಗೂ ಕೂಡ ಗೃಹಲಕ್ಷ್ಮಿಯನ್ನ ಇದುವರೆಗೂ ಕೂಡ ಯಾವುದೇ ಒಂದು ಕಂತಿನ ಹಣವನ್ನು ಕೂಡ ಪಡಿದೇ ಇದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಏನಂತಂದ್ರೆ, ನೀವು ರೇಷನ್ ಕಾರ್ಡ್ ಇದ್ರೆ ಮಾತ್ರ ಇದನ್ನು ಪಡಿಬಹುದು. ಹಾಗಾಗಿ ನೀವು ರೇಷನ್ ಕಾರ್ಡ್ಗೆ ಎಲಿಜಿಬಿಲಿಟಿಯನ್ನು ಹೊಂದಿದ್ರೆ, ಅರ್ಹತೆಯನ್ನು ಹೊಂದಿದ್ದೇ ಕರೆ ಆದರೆ ನೀವು ಅರ್ಹತೆಗೆ ಅಪ್ಲೈ ಮಾಡಿ ನಿಮ್ಮ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ ನಂತರ ನೀವು ಈ ಒಂದು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಬಹುದು. ನೀವು ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣವನ್ನು ಸ್ವತಃ ನೀವು ಸರ್ಕಾರದಿಂದ ಪಡಿಬಹುದು. ನೋಡಿ, ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಹಾಗಾಗಿ ನೀವು ನಮ್ಮ ಚಾನಲನ್ನು ಡೈಲಿ ನೋಡೋದ್ರಿಂದ ನಿಮಗೆ ಎಲ್ಲ ಮಾಹಿತಿಗಳು ಒಂದೇ ವಿಡಿಯೋದಲ್ಲಿ ಸಿಗ್ತವೆ. ನಾವು ಡೈಲಿ ಒಂದು ವಿಡಿಯೋ ಅಥವಾ 2 ವಿಡಿಯೋ ಮಾತ್ರ ಅಪ್ಲೋಡ್ ಮಾಡ್ತೇವೆ. ನೀವು ಆದಷ್ಟು ನಮ್ಮ ಒಂದು ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಒಂದು ಮನೆಯಲ್ಲಿರುವಂತಹ ನಿಮ್ಮ ತಂದೆ ತಾಯಿಯರಿಗೆ ಅಥವಾ ವಯಸ್ಸಾದವರಿಗೆ ಅಥವಾ ನಿಮ್ಮ ಮಕ್ಕಳೇನಾದರೂ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಇಂಥವ್ರಿಗೆಲ್ಲರಿಗೂ ನಾವು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಬಹಳಷ್ಟು ಜನರಿಗೆ ನಮ್ಮ ಚಾನಲಿಂದ ಹೆಲ್ಪ್ ಆಗಿದೆ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ದಯವಿಟ್ಟು ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ನೀವೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಫ್ಲಿಪ್ಕಾರ್ಟ್, ಅಮೆಜಾನ್, ಏನಾದರೂ ಮಿಂತ್ರಾದಲ್ಲಿ ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ನಾನು ಲಿಂಕನ್ನು ಹಾಕಿರ್ತಾನೆ ಕೆಳಗಡೆ. 90%ಗಿಂತ ಅಧಿಕ ಮೇಲಿರುವಂತಹ ಒಂದು ಪ್ರಾಡಕ್ಟ್ಗಳ ಲಿಂಕನ್ನು ಹಾಕಿರ್ತಾನೆ. ನೀವು ಪರ್ಚೇಸ್ ಮಾಡಬಹುದು. ಆಫರ್ಗಳಿರ್ತವೆ. ಇದು ನಿಮಗೆ ಬಿಟ್ಟಿದ್ದು. ಬೇಕಂದ್ರೆ ಮಾತ್ರ ಪರ್ಚೇಸ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡೈರೆಕ್ಟ್ ಫ್ಲಿಪ್ಕಾರ್ಟ್ನಲ್ಲಿ ಅಥವಾ ಮಿಂತ್ರಾದಲ್ಲಿ ಹೋಗಿಬಿಟ್ಟು ನಿಮಗೆ ಏನೇ ಒಂದು ಪ್ರಾಡಕ್ಟ್ ಬೇಕೋ ಅದನ್ನು ಸರ್ಚ್ ಮಾಡಿಬಿಟ್ಟು ನೀವು ಬೈ ಕೂಡ ಮಾಡಬಹುದಾಗಿರುತ್ತೆ. ನಾನು ಆದಷ್ಟು ಇಲ್ಲಿ ನಿಮ್ಗೆ ಏನು ಬೇಕೋ ಅದನ್ನೇ ಲಿಂಕ್ ಹಾಕಿರ್ತಾನೆ. ಅಥವಾ ನಿಮ್ಮ ಲಿಂಕಲ್ಲಿ ಅದು ಇಲ್ಲ ಅಂದ್ರೂ ಕೂಡ, ನಮ್ಮ ಲಿಂಕಲ್ಲಿ ಅದಿಲ್ಲ ಅಂದ್ರೂ ಕೂಡ ನಾನು ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಹೋಗಿ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ಬೈ ಕೂಡ ಮಾಡಬಹುದಾಗಿರುತ್ತೆ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ವೀಕ್ಷಿಸಿದ ನನ್ನ ಎಲ್ಲ ಅಪ್ಡೇಟ್ ಅಲರ್ಟ್ ಕಂಡ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.